Okay, Nernst equation. Okay, let's go. Nernst equation ನಾವು ಏನು ನೋಡಿದ್ವಿ, ಯಾವ ಟೈಪ್ ಇಕ್ವೇಶನ್ ನೋಡಿದ್ವಿ? ಅದಾಗ ಎರಡು ಟೈಪ್ ಇರ್ತಾವ ಅಂತ ಹೇಳಿದ್ರೆ Nernst equation. One which relates electrode potential and standard electrode potential, correct? Yes, sir. Another one which relates EMF of the cell and standard EMF of the cell. ಹೌದಿಲ್ಲ? ಅದ್ರಾಗ ಒಂದೇ ಪಾರ್ಟ್ ನೋಡಿದ್ವಿ. ನೋಡಿ ಅದ್ರಾಗ 5 ಬೇರೆ ಬೇರೆ ಫಾರ್ಮ್ ಮಾಡಿಟ್ಟಿದ್ವಿ. ಇವತ್ತು ಏನ್ ಮಾಡ್ರಿ, EMF of the cell in Nernst equation ಏನಾಗುತ್ತೆ ನೋಡಿ, ಅದರ ಮುಂದೆ ಏನು ಪ್ರಾಬ್ಲಮ್ಸ್ ಮಾತ್ರ ಸಾಲ್ವ್ ಮಾಡೋಣ. ಬಿಫೋರ್ ವಿ ಗೋ ಟು ದಟ್, ಇದಕ್ಕೆ ಬೇಸ್ಡ್ ಆನ್ ಪ್ರಾಬ್ಲಮ್ ಮಾಡೋಣ. ಈಗ ಆಲ್ರೆಡಿ ಏನು ಡಿಸ್ಕಸ್ ಮಾಡಿವಿ, Nernst equation for single electrode potential ಡಿಸ್ಕಸ್ ಮಾಡಿವಿಲ್ಲ? ಅದು ಬೇಸ್ಡ್ ಆನ್ ಪ್ರಾಬ್ಲಮ್ ಮಾಡೋಣ. ಕ್ವೆಶ್ಚನ್ ಬರ್ಕೊಳ್ಳಿ. ಫಾರ್ ದ ಸೆಲ್, ಇದಲ್ಲ ಸಾರಿ calculate the electrode potential of ಇಲ್ಲಿ ಬರ್ತೀನಿ ನೋಡಿ, ಇದು mg plus 2 bar mg. Calculate the electrode potential of this electrode. This electrode at 25 degrees Celsius. At 25 degrees Celsius, in which concentration of Mg plus 2 ion is, in which concentration of Mg plus 2 ion is 0.1 m, 0.1 molar. ಓಕೆ, ಇನ್ನು ಮಾಡ್ತೀನಿ, ಲಕ್ಷ ಕೊಡ್ರಿ. ಈ ಟೈಪ್ ಮುಂದೆ ಬಂದ್ರೆ ನೀವು ಮಾಡಿರ್ಬೇಕು, ಲಕ್ಷ ಕೊಡ್ರಿ. ಈಗ ನಮ್ಮ Nernst equation 5 ಅದಾವ, ಹೌದಲ್ಲ? ಅದ್ರಾಗ ನಾಲ್ಕನೇದು ಹೇಳ್ರಿ, ಅಂದ್ರೆ 2.303 ಇದ್ದಿದ್ದು ಹೇಳ್ರಿ. ನೆಗೆಟಿವ್ ಸೈನ್ ಇದ್ದಿದ್ದು 2.303 ಇದ್ದಿದ್ದು ಯಾವುದು? Mn plus m is equals to Mn plus m minus 2.303 RT by NF log concentration of Mn plus. ಈಗ ಇದನ್ನ ಯೂಸ್ ಮಾಡೋಕಿನ ಯಾವ್ದು ಯೂಸ್ ಮಾಡ್ತೀನಿ, ಇದನ್ನ ಯೂಸ್ ಮಾಡಂಗಿಲ್ಲ ಅಂತ ಅಂದ್ರೆ ಯಾಕಂತ ಬರ್ದಿ ಹೇಳ್ತೀನಿ. ಅದು E0 Mn plus. ಈ ಕ್ವಶನ್ ಪೂರ ಕಂಪ್ಲೀಟ್ ಆಗಿಲ್ಲ, ಬ್ರಾಕೆಟ್ನಾಗ ಕ್ವಶನ್ ಗಿವನ್ E0 mg plus 2 mg. mg plus 2 mg ಸೈಡಿಗೆ ಬರೋಕೆ ಸಬ್ಸ್ಕ್ರಿಪ್ಟ್ ಬರೀಬೇಕು. ಸಬ್ಸ್ಕ್ರಿಪ್ಟ್ E0 mg plus 2 mg is equals to minus 2.36 volt, minus 2.36 volt, comma R is equals to 8.31 joule per Kelvin per mole. R is equals to 8.31 joule per Kelvin. Repeat. E0 mg plus 2 mg minus 2.36 volt, comma R is equals to 8.31. ಇದನ್ನ ಹೇಳೋ ಅವಶ್ಯಕತೆ ಇಲ್ಲ, ಅಂತ ಕೊಟ್ಟಾರ ಕ್ವೆಶ್ಚನ್ ನಾಗ. R ಗೊತ್ತಿಲ್ಲ ನಮಗೆ ವ್ಯಾಲ್ಯೂ. Yes sir. 8.31 joule per Kelvin per mole. F is equals to 96,500 coulomb per mole. 96,500. F is equals to coulomb per mole. On the capital C, mole raised to minus 1. ಇಲ್ಲಿ ಬರ್ರಿ ವಾಪಸ್ ಲಕ್ಷ ಕೊಡ್ರಿ. ಈಗ ಏನ್ ಕೇಳಾರ, ಏನ್ ಕೊಟ್ಟಾರ? ಇದನ್ನ ಕೊಟ್ಟಾರ, E0 mg plus 2 mg ಕೊಟ್ಟಾರ, R ಕೊಟ್ಟಾರ, T 25 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾರ. N ನಮಗೆ ಗೊತ್ತು, ನೀವ ಹೇಳ್ರಿ N ಏನು? 2. N is number of electrons exchanged. mg plus 2 ಇಲ್ಲಿ mg ಆಗಬೇಕು, you should gain 2 electrons. So N2 F value ಗೊತ್ತು.
ಇದ್ರದ್ದು ಕಾನ್ಸಂಟ್ರೇಷನ್ ಗೊತ್ತು 0.1 m ಅಂತ ಹೇಳ್ಯಾರಿಲ್ಲ, ಎಲ್ಲ ಹಾಕ್ಬಿಟ್ರೆ ಸಾಲ್ವ್ ಆಗುತ್ತೆ. ಆದ್ರೆ ಇದನ್ನು ನೀವು ಯೂಸ್ ಮಾಡಿ ಇದ್ರಾಗ r ಹಾಕಿ f ಹಾಕಿ t ಹಾಕಿ ಸಾಲ್ವ್ ಮಾಡೋಕಿನ ನಮ್ದು ಇದು ಸಿಂಪ್ಲಿಫೈಡ್ ವರ್ಷನ್ ಇತ್ತಲ್ಲ ಮೈನಸ್ 0.059 ಹೌದಲ್ಲ ಡಿವೈಡೆಡ್ ಬೈ n log 1 by ಕಾನ್ಸಂಟ್ರೇಷನ್ ಆಫ್ mn ಪ್ಲಸ್ ಇದನ್ನ ಯೂಸ್ ಮಾಡ್ಬಿಡ್ತೀನಿ ನಾನು. ನಮ್ಗೆ ಸ್ವಲ್ಪ ಸರಳ ಆಗ್ತಿಲ್ಲ ಕೆಲಸ. ಅದಕ್ಕೆ ನಾನು 5th ಇಕ್ವೇಷನ್ ತಗೊಂಬಂದಿದ್ದೆ, ನಾನಂದ್ರೆ ಸಿಲೆಬಸ್ ಫ್ರೇಮ್ ಮಾಡಿದವರು. On substituting the values of r, t and f ಅಂತ ಹೇಳಿದ್ವಿಲ್ಲ, r ಅಂತೂ ಫಿಕ್ಸ್, f ಅಂತೂ ಫಿಕ್ಸ್, t 298 ಕೆಲ್ವಿನ್ ಇದ್ದಾಗ ಇದನ್ನ ಯೂಸ್ ಮಾಡಬಹುದು. 25 ಡಿಗ್ರಿ ಸೆಲ್ಸಿಯಸ್ ಅನ್ನು 298 ಕೆಲ್ವಿನ್, 273 plus 25 0 ಡಿಗ್ರಿ ಸೆಲ್ಸಿಯಸ್ ಅನ್ನು how much ಕೆಲ್ವಿನ್, 273 plus 25 and 298. So other 298 ಕೆಲ್ವಿನ್ ಇದ್ದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. 25 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಯೂಸ್ ಮಾಡಬೇಕು. 25 ಡಿಗ್ರಿ ಸೆಲ್ಸಿಯಸ್ ಅಂತ ಆಲ್ರೆಡಿ ಕೊಟ್ಟಾರಿಲ್ಲ, ಸೊ ಇದನ್ನ ಯೂಸ್ ಮಾಡಬೇಕು. ಈಗ ಆಕ್ಚುअल ಪ್ರಾಬ್ಲಮ್ ಹೋಗೋಣ. mn plus m ಬದಲಿ mg plus 2mg is equals to e naught mg plus 2mg is given. ಬ್ರಾಕೆಟ್ ನ ಕೊಟ್ಟಾರ ನೋಡ. ಹಾ ಎಷ್ಟು minus 2.36 minus 0.059 divided by n is what? 2 log 1 by concentration of mg plus 2 ಏನಿದೆ 0.1 ಲಕ್ಷ ಕೊಡ್ರಿ. ಆ ಕಾನ್ಸಂಟ್ರೇಷನ್ 0.1 ಬದಲಿ 1 m ಇತ್ತಂದ್ರೆ ಕಾನ್ಸಂಟ್ರೇಷನ್ 0.1 m ಬದಲಿ 1 m ಇತ್ತಂದ್ರೆ ಇದನ್ನ ಮಾಡೋ ಅವಶ್ಯಕತೆ ಬರ್ತಿತ್ತ? ಈ ನಾಟ್ ಈ ಸೇಮ್ ಇರ್ತಿದ್ವು ಬಿಕಾಸ್ ಎಲ್ಲಾ ಕಂಡೀಷನ್ಸ್ ಏನಾಗ್ಬಿಟ್ಟಿದೆ ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿದೆ. 1 ಮೋಲಾರ್ ಅದು ಇಲ್ಲ, 0.1 ಐತಿ. 0.1 ಇದ್ದಾಗ ಈ ವ್ಯಾಲ್ಯೂ ಏನ್ ಚೇಂಜ್ ಆಗುತ್ತೆ ಹೇಳ್ರಿ, ಈ ವ್ಯಾಲ್ಯೂ ಏನ್ ಚೇಂಜ್ ಆಗುತ್ತೆ ಹೇಳ್ರಿ ಅಂತ ಕೇಳ್ಯಾರ ಅವರು. ಸೊ 1 divided by 0.1 ನೀವು ಸಿಂಪ್ಲಿಫೈ ಮಾಡಬೇಕು, ಇಷ್ಟ್ರಾಗ ಮಾಡಬೇಕು. ಇದನ್ನ ಎಷ್ಟು ಬರ್ಕೊಂಡಿರಲ್ಲ, ಬರ್ಕೊಂಡಿಲ್ಲ ಅಂತ ಬರ್ಕೊಳ್ಳಿ. E mg plus 2mg is equal to minus 2.36 minus ಇದು ಸಿಂಪ್ಲಿಫೈ ಮಾಡಿ 0.059 divided by 2 1 divided by 0.1 10 ಅಂದ್ರ log 10 and log 10 to the base 10 is 1. Yes sir. Andre this into 1 will be this. Yes sir. In tagad bida hinga. Yes sir. So minus 2.36 minus this divided by 2 0.0295 0.0295 in ಎರಡು minus minus add ಮಾಡ್ರಿ minus 2.3895 coulomb volt. E mg plus 2 mg, E mg plus 2 mg ಯಾವುದು ಇದು? ಓಕೆ, ಈ ಪ್ರಾಬ್ಲಮ್ ಎಲ್ಲರದು ಸಾಲ್ವ್ ಆದ್ರೆ ಒಂದು ಹಂಗೆ ಲಕ್ಷ ಕೊಡ್ರಿ. ಎಲ್ಲರದು ಬರ್ಕೊಡೋದಾಗ್ತಿರಿ ತಾನೆ ಎವ್ರಿವನ್? ಈ ಲಕ್ಷ ಕೊಡ್ರಿ. E naught mg plus 2 mg ಎಷ್ಟಿತ್ತು? E naught mg plus 2 mg minus 2.36. E mg plus 2 mg ಎಷ್ಟಿದೆ? minus 2.38 minus 2.36 ಇದ್ದು minus 2.38 ಆಗಿದೆ. ಬಹಳ ಚೇಂಜ್ ಆಗಿದೆ? ಬಹಳ ಚೇಂಜ್ ಆಗಿಲ್ಲ. ನಾವು ಕಾನ್ಸಂಟ್ರೇಷನ್ ಅನ್ನು ಬಹಳ ಚೇಂಜ್ ಮಾಡಿಲ್ಲ. 1 ಮೋಲಾರ್ ಇದು 0.1 ಮಾಡಿ 1 ಮೋಲಾರ್ 10 ಮೋಲಾರ್ ಹೆವಿ ಚೇಂಜ್ ಇನ್ ಕಂಡೀಷನ್ಸ್ ಮಾಡಿಲ್ಲ, ಹೆವಿ ಚೇಂಜ್ ಇನ್ ವ್ಯಾಲ್ಯೂ ಆಗಿಲ್ಲ, ಸ್ವಲ್ಪ ಚೇಂಜ್ ಇನ್ ಕಂಡೀಷನ್ಸ್ ಆಗೈತಿ ಬಿಕಾಸ್ ಟೆಂಪರೇಚರ್ ಸ್ಟ್ಯಾಂಡರ್ಡ್ ಐತಿ, ಹೌದಲ್ಲ? ಅದ ಸ್ವಲ್ಪ ಇದು ವ್ಯಾಲ್ಯೂ ಚೇಂಜ್ ಆಗಿದೆ. ಇದು ನಾನ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂಡ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸ್ಟ್ಯಾಂಡರ್ಡ್ ಅವ್ರು ಕೊಟ್ಟಿದ್ರು, ಸ್ಟ್ಯಾಂಡರ್ಡ್ ಇಂದ ನಾನ್ ಸ್ಟ್ಯಾಂಡರ್ಡ್ ಬಂದ್ವಿ ನಾವು. ನಮ್ಗೆ ಬರ್ಬಾರ್ದು ಆಕ್ಚುಲಿ. ನಾನ್ ಸ್ಟ್ಯಾಂಡರ್ಡ್ ಇಂದ ಸ್ಟ್ಯಾಂಡರ್ಡ್ ಹೋಗ್ಬೇಕು ಅಲ್ಲ, ಕೆಮಿಸ್ಟ್ರಿ ಒಳಗಲ್ಲ.
ಲೈಫ್ ನೈಟ್. ಇದಾಗಲ್ಲ, ಎಲ್ಲರಿಗೂ ಅರ್ಥ ಆಗಲ್ಲ. ಈ ಟೈಪ್ ಸಿಂಪಲ್ ಪ್ರಾಬ್ಲಮ್ಸ್ ಬಂದ್ರೆ ಮಾಡ್ತಿರಿಲ್ಲ. ಈಗ ಏನ್ ಮಾಡೋಣ, ನರ್ನ್ಸ್ ಇಕ್ವೇಶನ್ ಫಾರ್ EMF ಆಫ್ ದ ಸೆಲ್. ಹೆಡಿಂಗ್ ಹಾಕೋರಿ, ನರ್ನ್ಸ್ ಇಕ್ವೇಶನ್ ಫಾರ್ EMF ಆಫ್ ದ ಸೆಲ್. ಹೆಡ್ಡಿಂಗ್ ನಾ ಇಲ್ಲಿ ಹಾಕ್ತೀನಿ, ಕಾಣಲ್ಲ ನಡೀತೈತೆ. ನಾ ಹೇಳ್ತೀನಿ ನರ್ನ್ಸ್ ಈಕ್ವೇಶನ್ ಫಾರ್ ಏನ EMF ಆಫ್ ದ ಸೆಲ್. ಓಕೆ, ಇದನ್ನ ಹೆಂಗ್ ಮಾಡೋದ್ರಿ? ಫಸ್ಟ್ ಲಕ್ಷ ಕೊಡ್ರಿ. ಡೇನಿಯಲ್ ಸೆಲ್ ಎಕ್ಸಾಂಪಲ್ ತಗೊಂಡು ಇದನ್ನ ಫಾರ್ಮುಲಾ ಡಿರೈವ್ ಮಾಡ್ಬೋದು. ಆಮೇಲೆ ಇದು ಜನರಲ್ ಫಾರ್ಮ್ ಹೇಳಿದ್ರಿ. ಅದು ಹಂಗೆ ಎದಕ್ಕಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಜನರಲ್ ನಾವು ಹೆಂಗ್ ಮಾಡ್ತೀವಿ, ಮತ್ತೆ ಜನರಲ್ ಫಾರ್ಮ್ ಎಲ್ಲ ನೋಡಿ ಅದನ್ನ ಆಮೇಲೆ ಅಪ್ಲೈ ಮಾಡ್ತೀವಿ ಎಕ್ಸಾಂಪಲ್ಸ್ಗೆ, ರಿಯಲ್ ಎಕ್ಸಾಂಪಲ್ಸ್. ನಾವು ಫಸ್ಟ್ ಡೇನಿಯಲ್ ಸೆಲ್ ಇಂದ ಸ್ಟಾರ್ಟ್ ಮಾಡಿ, ಅಲ್ಲ ಡೇನಿಯಲ್ ಸೆಲ್ ಇಂದ ಸ್ಟಾರ್ಟ್ ಮಾಡಿ ಅಂದ್ರೆ ಏನು, ನನ್ನ ಆ್ಯನೋಡ್ ಕ್ಯಾಥೋಡ್ ಫಿಕ್ಸ್ ಅದಾವೆ. ಈ Mn ಪ್ಲಸ್ M ಬರಂಗಿಲ್ಲ ನಾವಿಲ್ಲಿ, Zn Cu ಬರೀತೀವಿ. ಅರ್ಥ ಆಗತ್ತಿ? ಹಂಗ ಡೇನಿಯಲ್ ಸೆಲ್ಗೆ EMF ನರ್ನ್ಸ್ ಇಕ್ವೇಶನ್ ಫಾರ್ EMF ಆಫ್ ದ ಸೆಲ್ ಮಾಡಿ ಇಡೋಣ ಪೂರ, ಆಮೇಲೆ ಜನರಲ್ ಫಾರ್ಮ್ ಬರೆಸ್ತೀವಿ. ಓಕೆ, ಯಾಕಂದ್ರೆ ಆಮೇಲೆ ಹೇಳ್ತೀನಿ, ಈಗ ಹೇಳ್ಬಿಡ್ತೀನಿ. ಯಾಕಂದ್ರೆ ಮೇನ್ ಇದ್ರ ನರ್ನ್ಸ್ ಇಕ್ವೇಶನ್ ಫಾರ್ EMF ಆಫ್ ದ ಸೆಲ್ ಈ ಟಾಪಿಕ್ ಇಂದ ಕ್ವಶನ್ ಬಂದ್ರೆ ಡೇನಿಯಲ್ ಸೆಲ್ ಅಂತ ಬರುತ್ತೆ. 90%, 99 ಮಾಡಿದೆ ಡಿಸ್ಕ್ ಬೇಡ ಅಂತ 90 ಆಗಿದೆ. ಸೊ ಇದು ಫಸ್ಟ್ ಡಿಸ್ಕಸ್ ಮಾಡೋಣ. ಓಕೆ, ಈಗ ನನ್ಗ ಇದನ್ನ ಹೇಳ್ರಿ, ಫಸ್ಟ್ ಈಕ್ವೇಶನ್ ಫಾರ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಈಕ್ವೇಶನ್ ನಂಬರ್ 1, EMN plus M is equals to E0 Mn plus M minus RT by NF ln 1 by concentration of Mn plus. ಅದಾವುದಿಲ್ಲ ಇದು? ವೆರಿಫೈ ಮಾಡ್ಬೇಕು, ಇದು ಬೇಕಿ ಬೇರೆ ಫಾರ್ಮ್ ಬೇಡ. ಓಕೆ, ಇದು ನಾವೇನಂದ್ವಿ ಈಕ್ವೇಶನ್ 1 ಅಂದಿದ್ವಿ. ನೀವು ಇಲ್ಲಿ ಏನ್ ಬರೀರಿ ಮೇಲೆ ಅದು ಬರ್ಕೊಂಡು ಮುಂದೆ, ಈಗಲ್ಲ ಈಗ ಒಂದು ಅರ್ಥ ಮಾಡ್ಕೊಂಡು, ಫ್ರಾಮ್ ನರ್ನ್ಸ್ ಇಕ್ವೇಶನ್ ಆಫ್ ಸಿಂಗಲ್ ಎಲೆಕ್ಟ್ರೋಡ್. ಅದ ಹೆಡ್ಡಿಂಗ್ ಏನಿತ್ತು? ನರ್ನ್ಸ್ ಇಕ್ವೇಶನ್ ಫಾರ್ electrode potential from Nernst equation for electrode potential ಅಂತ ಅಂದು ಇದನ್ನ ಬರೀತೀವಿ. ಬರೆದು ಮುಂದೆ ಕಂಟಿನ್ಯೂ ಮಾಡೋಣ. ಈಗ ಲಕ್ಷ ಕೊಡ್ರಲ್ಲ, ಇದನ್ನ ಏನ್ ಮಾಡ್ತಿದ್ರಿ, ಇದು EMF ಇಗೋ ಏನು ಒಂದೇ ಎಲೆಕ್ಟ್ರೋಡಿಗೋ ಹೋದಿಲ್ಲ. ಇದನ್ನ 2 ಸಲ ಅಪ್ಲೈ ಮಾಡ್ತೀನಿ, ಒಮ್ಮೆ ಜಿಂಕಿಗೆ ಒಮ್ಮೆ ಕಾಪರ್ಗೆ, ಅಂದ್ರೆ ಒಮ್ಮೆ ಆನೋಡಿಗೆ ಒಮ್ಮೆ ಕ್ಯಾಥೋಡಿಗೆ. ಸೊ ವಿ ವಿಲ್ ಕನ್ಸಿಡರ್ ಡೇನಿಯಲ್ ಸೆಲ್. ಫಾರ್ ಆನೋಡ್ ಯಾವ್ದ್ರಿ? ಜಿಂಕ್ ಕಾಪರ್? ಜಿಂಕ್ ಈಗ ಬರೆಯೋಣ, ನೀವು ಹೇಳಿ ಬರ್ತೀನ. E Zn plus Zn plus 2 ನೋ ಇಲ್ಲಿ Mn ಪ್ಲಸ್ ಐತಲ್ಲ, ಅದು ಜನರಲ್ ಫಾರ್ಮ್. ಒಂದು ಲೂಸ್ ಅಂದ್ರೆ 1 2 3 ಅನ್ನೋದು ನೀವು ಆ ಕ್ಯಾಥೋಡ್ ಅನೋಡ್ ಪ್ರಕಾರ ಬರ್ಕೋರಿ ಅಂತ. ಇಲ್ಲಿ ಡೇನಿಯಲ್ ಸೆಲ್ ಒಳಗೆ ಜಿಂಕ್ ವಿಲ್ ಲೂಸ್ 1 electron and copper will gain 1 electron. Zinc will lose 2 electrons, copper will gain 1 electron. At Zn plus 2 Zn is equals to ಹೇಳ್ರಿ E0 Zn plus 2 Zn minus RT by 2F ಬರಲಿ, because N already ಗೊತ್ತು. ln 1 by concentration of Mn plus
Zn plus 2. Correct? For cathode. ಹೇಳಿ ಕ್ಯಾಥೋಡ್ ಯಾವುದು ಕಾಪರ್ ಅದಲ್ಲ E Cu plus 2Cu is equals to ಇದು Cu plus 2Cu ಬರೀಬೇಕು ಬಿಕಾಸ್ ಇದು ರಿಡಕ್ಷನ್ ಆಗುತ್ತೆ ಡೇನಿಯಲ್ ಸೆಲ್ ಒಳಗ ಇದು ಆಕ್ಸಿಡೇಷನ್ ಆಗುತ್ತೆ ಡೇನಿಯಲ್ ಸೆಲ್ ಒಳಗ ಸೊ Zn ಬಾ Zn plus 2 ಬರೀಬೇಕು ಹೌದಲ್ಲ ನಮ್ದು ಕನ್ವೆನ್ಷನ್ ಏನೈತಿ ಇವು ಸ್ಟ್ಯಾಂಡರ್ಡ್ ಆಕ್ಸಿಡೇಷನ್ ಪೊಟೆನ್ಷಿಯಲ್ಸ್ ಹೌದಲ್ಲ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆ ಸೆಲ್ ಒಳಗೆ ಏನಾರ ಸುಡುಗಾಡಾಗಲಿ ಏನು ಸುಡುಗಾಡ ಎರಡು ಪಾಸಿಬಿಲಿಟಿ ಆಕ್ಸಿಡೇಷನ್ ರಿಡಕ್ಷನ್ ಏನಾರಾದ್ರೂ ಅದನ್ನ ಹಿಂಗ ಬರಿಬೇಕು ಈಗ ನೀವು ಹೂ ಅನ್ನಲಿಲ್ಲ ಅಂದ್ರ ಇದನ್ನ ಅರ್ಧ ತಾಸು ಹೇಗೆ ನಮ್ಮ ಮೊನ್ನೆ ಇದು ರಿಡಕ್ಷನ್ ಬಾರು ಇದು ಆಕ್ಸಿಡೇಷನ್ ಬಾರು ಇದು ಇದಕ್ಕೆ ಹತ್ರ ಐತಿ ಇದಕ್ಕೆ ಇದು ಹತ್ರ ಐತಿ ಇದಕ್ಕೆ ದೂರ ಐತಿ ಇವೆಲ್ಲ ಹೇಳಿಲ್ಲ ಕೇಳಿದ್ವ ನಾವು ನೀನೇ ಕೇಳಿದಿ ಕೇಳಿದ ಕೂಡ ನಿಮ್ ಏನ್ ಆನ್ಸರ್ ಬರ್ಬೇಕಾಗಿತ್ತು ಅದು ಬರ್ಲಿಲ್ಲ ಅದಕ್ಕೆ ನಮ್ ಸ್ವಲ್ಪ ಸಿಟ್ಟು ಬಂತ ಏನಾಗಿಲ್ಲ ಈ Cu plus 2Cu is equals to ಹೇಳಿ E naught Cu plus 2Cu minus RT by 2F ln 1 by Cu plus 2 correct ನಮ್ಮ ಇಷ್ಟ ಡೋಲಿಕ್ಕೆ ನೀವು ಪಟ್ ಅಂತ ಇಷ್ಟ ಬರ್ಕೊಳ್ಳಿ ಐ ರಬ್ಬ ರಕ್ಕೋ we'll continue. We know. What do you know? We know a lot of things. What are you talking about? I am talking about EMF of the cell. E cell is equals to E cathode minus E anode. So E cell is equals to E cathode ಅಂದ್ರೆ ನಮ್ದು ಕಾಪರ್ ಜಿಂಕ್ ಅದನ್ನ ಹೇಳಿ RHS ನಲ್ಲಿ ಏನಿದೆ ಅದನ್ನ ಹೇಳಿ E naught Cu plus 2Cu minus RT by 2F ln 1 upon concentration of Cu plus 2 ಇದು ಬರೆದ್ರ ಇದನ್ನ ಬರ್ದಂಗ ಮೈನಸ್ ಇದನ್ನ ಬರೆಯೋಣ ಈಗ ಹೇಳ್ರಿ E naught Zn plus 2Zn minus RT by 2F ln 1 upon Zn concentration of Zn plus 2 okay E cell is equals to ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು minus RT by 2F ln 1 by Cu plus 2 ಇದನ್ನ as is ಬರ್ತೀನಿ ಈ ಮೈನಸ್ ಇದ್ರ ಒಳಗೆ ಹೋಯ್ತೆ ಏನಾಗುತ್ತೆ ಮೈನಸ್ E naught Zn plus 2Zn minus of minus ಎಲ್ಲರಿಗೂ ಗೊತ್ತಾಗತ್ತೈತಿಲ್ಲ RT by 2F ln 1 by Zn plus 2 understanding yes sir E cell is what on down in line hold ಅಂದ್ರೆ ನಾನು ಹಿಂಗ್ ಹೋಗಿ ಬರೆದ್ರೆ ಸೀದಾ ಬರೀತೀನಿ ಹಂಗ ಹೋದ್ರೆ ನಿಮ್ಗೆ ಕಾಣಂಗಿಲ್ಲ ನೀವು ತ್ರಾಸ ಆಗಬಾರ್ದು ಅಂತ ಇಲ್ಲೇ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದು ಹಿಂದೆ ಮುಂದೆ ನೀವು ಬರ್ಕೊಳಕ್ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಅರ್ಥ ಮಾಡ್ಕೊಂತ ಬರೀತೀವಿ ನಾವು ಮಲ್ಟಿ ಟಾಸ್ಕಿಂಗ್ Cu
plus 2Cu minus ಇದನ್ನ ಬರೀತೀನಿ ಇದು ಏನಾದ E naught Zn plus 2Zn ಆಮೇಲೆ ಇದನ್ನ ಆಮೇಲೆ ಅದನ್ನ ಮೈನಸ್ ಇದು ಹೇಳ್ರಿ RT by 2F ln 1 upon Cu plus 2 ಯಾವುದು ಉಳಿತು ಇದು ಉಳಿತು ಪ್ಲಸ್ RT by 2F ln 1 upon Zn plus 2 ಈಗ ಬರ್ಕೊಳ್ಳಿ ಇದು ತನ ಆಗಿತ್ತಲ್ಲ ಕವರ್ ಈಗ ನೋಡ್ರಿ ಇಲ್ಲಿಂದ ಇಲ್ಲೇ ಈ ಸೆಲ್ ಇಸ್ ಈಕ್ವಲ್ಸ್ ಟು ಇದನ್ನ ಇನ್ನೂ ಬರೀತೀನಿ ಇಲ್ಲಿ ಇನ್ನೂ ಬರೀತೀನಿ ಇಲ್ಲೇ ನೋಡ್ರಿ ಇದನ್ನ ನಾ E naught ಸೆಲ್ ಬರ್ಬಿಡು E naught cathode minus E naught anode. What is E cell? E cathode minus E anode. E naught cell? E naught cathode minus E naught anode. Yes, sir. So E cell is equals to E naught cell. ಉಳ್ಕಿದೆಲ್ಲ as it is ಬರೋದು. As it is ಬರೋಕಿನ ಮೈನಸ್ ಹೊರಗೆ ತೆಗಿತೀನಿ ನಾನು. ಮೈನಸ್ ಹೊರಗೆ ತೆಗೆದ್ರೆ ಇದು ಪ್ಲಸ್ ಆದ ಇದು RT ಕವರ್ ಆಗತ್ತೆ ನೋಡ್ರಿ ಎಸ್ ನೋ ln 1 by Cu plus 2 ಈ ಮೈನಸ್ ಹೊರಗೆ ತೆಗೆದ್ರೆ ಇದು ಮೈನಸ್ ಆಗುತ್ತಾ ಮೈನಸ್ RT by 2F ln 1 by Zn plus 2 ಈಗ ಏನ್ ಮಾಡಿದ್ವಿ ಇದನ್ನ E naught ಸೆಲ್ ಮಾಡಿದ್ವಿ ಇವು ಎರಡೂನು ಏನ್ ಮಾಡಿ ಮೈನಸ್ ಹೊರಗೆ ತೆಗೆದು ಬರ್ದೀನಿ ಸೊ ಇದು ಪ್ಲಸ್ ಆದು ಬಿಕಾಸ್ ಇದು ಮೈನಸ್ ಒಳಗೆ ಹೋದ್ರೆ ಇದು ಬರುತ್ತಾ ಹೌದಿಲ್ರಿ ಇದು ಮೈನಸ್ ಒಳಗೆ ಹೋದ್ರೆ ಮೈನಸ್ ಇಂಟು ಮೈನಸ್ ಆಗಿ ಪ್ಲಸ್ ಆಗಿದೆ ಬರುತ್ತಾ ಓಕೆ ಈಗ ನೆಕ್ಸ್ಟ್ ಸ್ಟೆಪ್ E cell is equals to E naught cell minus ಇದು ಹೆಂಗೆ ಇರಲಿ ಇಲ್ಲ ಹಚ್ಕೊಡ್ರಿ ಎಲ್ಲರೂ RT by 2F ln 1 by concentration of Cu plus 2 ಇದನ್ನ concentration of Cu plus 2 ಬರ್ಬಿಟ್ಟೆ ಅಂದ್ರೆ 1 by Cu plus 2 ಇದ್ದಿದ್ದ ಮ್ಯಾಲ ಹೋದ Cu plus 2 raised to minus 1 ಆಗುತ್ತೆ but ln 1 raised to ಇದ್ದಿದ್ದ minus 1 ಆಗುತ್ತೆ ln A raised to B is equals to B ln A ಹೌದಲ್ಲ ಸೊ ಈ ನೆಗೆಟಿವ್ ಸೈನ್ ಇಲ್ಲಿ ಬರ್ತೈತಿ ಇಲ್ಲ ಮತ್ತೆ ಈ ಮೈನಸ್ ಆಸ್ ಇಟ್ ಇಸ್ ಬರೀತೀನಿ RT by 2F ln concentration of 1 by Zn plus 2 ಇದ್ದಲ್ಲೇ concentration of Zn plus 2 ಬರೆದ್ರೆ ಇದು ln Zn plus 2 raised to minus 1 ln A raised to B is equals to complete my statement ln A raised to B is equals to ಅಂದ್ರೆ minus 1 ಇಲ್ಲಿ ಬಂತು minus into minus will be plus E cell is equals to E naught cell minus ಇದು as it is ಇದನ್ನ ಮೊದಲು ಬರೀತೀವಿ ಇದನ್ನ ಆಮೇಲೆ ಬರೀತೀವಿ ಇದು ಚಂದ ಕಾಣಕತ್ತಂದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ ಆಮೇಲೆ ಈಗ ಸದ್ಯ ಪ್ರೆಸೆಂಟ್ ಟೈಮ್ ನಾಗ ನೆಗೆಟಿವ್ ಸೊಲೋನ ಇಫ್ ಟೆಸ್ಟ್ ನೆಗೆಟಿವ್ ನಮ್ದು ನಾವು ಟೆಸ್ಟ್ ರಿಸಲ್ಟ್ ನೋಡಕ್ ಹೋಗಿಲ್ಲ ಟೆಸ್ಟ್ ಕೊಟ್ಟು ಬಂದ್ಬಿಟ್ಟಿವಿ ಕೊರೋನಾ ಹೇಳಿದ್ರೆ ನನ್ನ ಕ್ಲಾಸ್ ಆಗಿ ಟೆಸ್ಟ್ ಕೊಟ್ಟು ಬಂದಿವ್ರಿ ಮೊನ್ನೆ ನಮ್ಗೆ ನೋಟಿಸ್ ಬಂದಿತ್ತು ಎಲ್ಲ ಟೀಚರ್ಸ್ ಕಂಪಲ್ಸರಿ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ತ್ರಾಸ ಆಗೋದು ಮುಗ್ದಂಗೆ ಕಡ್ಡಿ ಇದನ್ನ ಹಾಕಿದ್ರು ಆಮೇಲೆ 2 ನಾಸ್ಟ್ರಿಲ್ಸ್ ಹಾಕಿದ್ರು 7-8 ಸೆಕೆಂಡ್ ಮೂವ್ ಬರ್ತೈತಿ ಆದ್ರೆ 15-20 ನಿಮಿಷ ನೋವು ಇರುತ್ತೆ ಕೈಕೊಳ್ಳೋ ನನ್ನ ಮೊದಲ ಥ್ರೋಟ್ ನೋಸ್ ಪ್ರಾಬ್ಲಮ್ ಅದಾವ ಅಲ್ಲಿ ಆಲ್ರೆಡಿ ಡ್ಯಾಮೇಜ್ ಆಗಿತ್ತು ಸ್ವಲ್ಪ ಮತ್ತೆ ಅದನ್ನ ಹಾಕಿ ಮಾಡಿ ಇದನ್ನ ಇಲ್ಲಿ ಬರುತ್ತೆ RT by ಹೇಳ್ರಿ RT by ln concentration of Zn plus 2 minus RT by 2F ln concentration of Cu plus 2 correct yes sir E cell is equals to ಈಗ ನಾವು ಏನ್ ಮಾಡಕ್ ಹೊಂಟಿದ್ವಿ ಅದು ಬಂತಿಲ್ಲ
ಅಂದ್ರೆ ಬರ್ತೈತಿ ಈಗ, ಅಂದ್ರೆ ಇಲ್ಲಿ ಬಂತಿಲ್ಲ. ಇದ್ರೊಳಗೆ ನಾವು ಏನ್ ಮಾಡ್ಕೊಂಡ್ವಿ, ನರ್ನ್ಸ್ ಈಕ್ವೇಷನ್ ಫಾರ್ EMF of the cell which relates EMF of ಅಥವಾ ನಾನ್ ಸ್ಟ್ಯಾಂಡರ್ಡ್ EMF of the cell and standard EMF of the cell. Yes, sir. It is relating non-standard EMF of the cell and standard EMF of the cell. Yes, sir. We are trying to reach where we wanted to reach. Yes, sir. So E naught cell ಈಗ ಏನ್ ಮಾಡೋದಂದ್ರ, ಈಗ ಈ ನೆಗೆಟಿವ್ ಒಳಗೆ ಹೋಗ್ಬಿಡೋಣ ನಾವು, ಅಥವಾ ಬೇಡ ಇದು ಇಲ್ಲೇ ಇರಲಿ, ಇದು ಇಲ್ಲೇ ಇರಲಿ, ಲಕ್ಷ ಕೊಡ್ರಿ, ಈ ನೆಗೆಟಿವ್ ಇಲ್ಲೇ ಇರಲಿ, ಮತ್ತೆ ಹೊರಗೆ ತೆಗೆದು ಒಳಗೆ ಹೋಗಿದ್ರೆ ಓಕೆ. ಈಗ ಏನ್ ಮಾಡ್ತೀನಿ ನಾನು, RT/2F ಕಾಮನ್ ತಕೊಂತೀನಿ, ಎರಡರೊಳಗೆ ತಕೋಬಹುದು. RT/2F ಕಾಮನ್ ತಕೊಂಡ್ರೆ ಏನ್ ಹೊಡಿತು, ln ಹೇಳ್ರಿ ಕಾನ್ಸಂಟ್ರೇಷನ್ ಆಫ್ Zn+2 ಮೈನಸ್ ln ಕಾನ್ಸಂಟ್ರೇಷನ್ ಆಫ್ Cu+2. ಕರೆಕ್ಟ್? ಈಗ ಇಲ್ಲಿ ಇನ್ನೊಂದು ಲೈನ್ ಬರೀಬಹುದು ನಾನು, ಏನ್ರಿ ಲಕ್ಷ ಬರೀ ಇಲ್ಲಿ ಬರೀಬಹುದು ಇನ್ನೊಂದು ಲೈನ್, E cell is equals to E naught cell minus RT/2F ln A minus ln B is equals to ln A/B. Yes, sir. ಇದು E cell, ಇದು E naught cell, E minus as it is, E RT/2F as it is, ln A minus ln B, log A minus log B is equals to log A/B. Yes, sir. Similarly, ln A minus ln B is equals to ln A/B. ಇಲ್ಲಿ ತನಕ ಬರ್ಕೊಳ್ಳಿ. ಇದಕ್ಕೊಂದು ಡಬ್ಬಿ ಹಾಕಿ, ಇದಕ್ಕೆ ಈಕ್ವೇಶನ್ 1 ಹಾಕಿ. ಇದರ 1 ಏನು ನಮಗೆ ತಂದ್ರೆ ಮಾತ್ರ ಬಂದಿಲ್ಲ ಅಂದ್ರೆ ಇದು 1. ಇದು ಇಲ್ಲಿ ತನಕ ನಮ್ದು ಆಗಿತ್ತು. ಈಗ ನೆಕ್ಸ್ಟ್ ಸ್ಟೆಪ್, ಲ್ಯಾಂಡ್ ಇದ್ರ ಲಾಗ್ ಕನ್ವರ್ಟ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು, 2.303 ಲೇ ಮಲ್ಟಿಪ್ಲೈ ಮಾಡ್ಬೇಕು. ಈ ಸೆಲ್ ಇಸ್ ಈಕ್ವಲ್ಸ್ ಟು E naught cell minus 2.303 RT by ಹೇಳ್ರಿ 2F log concentration of Zn+2 divided by concentration of Cu+2. ಇದು ನಮ್ದು ಈಕ್ವೇಶನ್ 2. ಕರೆಕ್ಟ್? Yes, sir. ಏನ್ ಮಾಡಿ, ಇದಕ್ಕೆ ಡಿಫರೆನ್ಸ್ ಏನಿದೆ, ln ಇದು log 2.303 ಲೆ ಮಲ್ಟಿಪ್ಲೈ ಮಾಡಿರಿ. Yes, sir. Substituting the value of R, T and F, 8.314, Yes, sir. 298 Kelvin ಅಂತ ಅನ್ಕೊಂಡು 298 Kelvin ಹಾಕ್ತೀವಿ, 96,500 ಕೂಲಂಬ್. Yes, sir. Substituting the values of, ಇಲ್ಲಿ ಬರಿಬೇಕಾದ್ರೆ substituting values of R, T and F, E cell is equals to E naught cell minus ಏನು 0.059 divided by 2. ಹೌದಲ್ಲ? divided by n ಅಲ್ಲ, ಈ ಸಲ 2 ಫಿಕ್ಸ್ ಆಯ್ತು ನಮ್ದು. Yes, sir. log concentration of Zn+2 divided by concentration of Cu+2. ಇದು ಈಕ್ವೇಶನ್ 3. ಪಟ್ಟ ಬರ್ಕೊಳ್ಳಿ. For a general electrochemical reaction, ಇಷ್ಟೊತ್ತನ ನಾವು ಈ ಹಿಂದೆ ಮಾಡಿದ್ದು ಡೇನಿಯಲ್ ಸೆಲ್ಗೆ, ಹೌದಲ್ಲ? Yes, sir. ಈಗ for a general electrochemical reaction of the type, for a general electrochemical reaction of the type this, A moles of A plus B moles of B gives C moles of C and D moles of D. Nernst equation can be written as, record agadaitala? No. Nernst equation can be written as
E cell is equals to E naught cell minus 2.303 RT divided by NF log concentration of C raised to C into D raised to D divided by concentration of A raised to A into B raised to B. Okay. Eliminate number. Nernst equation discuss ಮಾಡಿದ್ವಿ. Yes, sir. ಹಾ. ಈಗ ಪಟ್ ಅಂತ ನನಗೆ ಏನು ಹೇಳ್ರಿ, Nernst equation for EMF of the cell, not for single electrode potential. EMF of the cell, ಅದು ಜನರಲ್ ಈಕ್ವೇಶನ್ ಗೆ ಫಸ್ಟ್ ನಾವು ಡೇನಿಯಲ್ ಸರಿ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಜನರಲ್ ಈಕ್ವೇಶನ್ ಗೆ ಏನಿತ್ತಲ್ಲ ಅದನ್ನ ಹೇಳಿ. ಹಾ ಹೇಳಬೇಕು ಎಲ್ಲರೂ. is equal to E naught cell minus 2.303 RT divided by NF. N2F ಇಲ್ಲ NF ಮೊದಲ log ಹೇಳ್ರಿ concentration of C raised to C into D raised to D divided by A raised to A into B raised to B. This is a Nernst equation for the general reaction. A moles of A plus B moles of B gives C moles of C and D moles of D. ಈ reaction ಗೆ ಇದು example. example cell ಅದು NiAg cell. Cell representation ಹೇಳ್ರಿ ಇದ್ರದ್ದು. Ni solid bar Ni plus 2 double bar aqueous double bar Ag plus aqueous single bar Ag solid. ಇದು given ಈಗ ನಿಮ್ಗೆ ಏನೇನು given ಅಂದ್ರೆ ಇದು ಯಾವ ಸೆಲ್ ಅಂತ ಹೇಳಿ NiAg ಸೆಲ್ ಅಂತ ಹೇಳಿ ಅಂದ್ರೆ ಈ ಡೇನಿಯಲ್ ಸೆಲ್ ZnCu ಸೆಲ್ ಇದ್ದಂಗ ಅದಕ್ಕೊಂದು ಹೆಸರೇ, ಇದಕ್ಕೆ ಹೆಸರಿಲ್ಲ, ಇದಕ್ಕೆ ಹಂಗ ಬಿಟ್ಬಿಟ್ಟ. ಅಂದ್ರೆ ಹಂಗ ಬಹಳ ಸೆಲ್ ಇರ್ತಾವ, ಪ್ರತಿಯೊಂದು ಎಲೆಕ್ಟ್ರೋಡ್ ಸೇರಿಸ್ಕೊಂತ ಹೋದ್ರ ಜಗ್ ಸೆಲ್ ಹಾಕೊಂತ ಹೋಗ್ತಾವ, ಪಾಸಿಬಲ್ ರಿಲೇಷನ್ಸ್ ಬಹಳ ಇರ್ತಾವ. ಡೇನಿಯಲ್ ಸೆಲ್ ಅದು ಪಾಪ್ಯುಲರ್, ಇಟ್ಸ್ ಪಾಪ್ಯುಲರ್ಲಿ ಯೂಸ್ಡ್, ಅದಕ್ಕೆ ಒಂದು ಹೆಸರು ಇತ್ತು ಅಷ್ಟೇ, ಅದು ಹೋಗ್ಬಿಡ್ರಿ. ಈಗ ನಾವು ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಟಿವಿ. ಈ ಸೆಲ್ ರೆಪ್ರೆಸೆಂಟೇಷನ್ ಫಸ್ಟ್ ನಾವೇನ್ ಬರೀಬೇಕು, ಸೆಲ್ ರಿಯಾಕ್ಷನ್ಸ್ ಬರೀಬೇಕು. ಆಟ್ ಆನೋಡ್ ಪಟ್ ಅಂತ ಹೇಳಿ ಆನೋಡ್ ಆಕ್ಸಿಡೇಷನ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ಆಕ್ಸಿಡೇಷನ್ ಆಗುತ್ತಾ? Ni gives Ni plus 2 plus 2 electrons. ಇದು solid, ಇದು aqueous. Am I right? Yes, sir. What about at cathode? Ag plus electron gives Ag. Either it is losing 2 electron or it will gain 2 electron. Yes, sir. So ಇದು plus 2 electrons. ಇಲ್ಲಿ 2 ಬರೆದ್ರೆ ಇದು 2, ಇದು 2. Am I right? Yes, sir. So ಇದು at anode reaction, at cathode reaction ಏನು ಕ್ಯಾನ್ಸಲ್ ಆಗುತ್ತಾ? 2 electron cancels. Yes, sir. Overall reaction ಇಲ್ಲಿ ಬರ್ತೀನಿ ನೋಡ್ರಿ, Ni solid ಹೌದಲ್ಲ, Yes, sir. plus 2Ag 2Ag plus aqueous gives Ni plus 2 aqueous plus 2Ag solid. This is the overall reaction. Yes, sir. Okay. So ಇದು ಈ ಸೆಲ್ ಕೊಟ್ಟಿದ್ವಿ, ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಆಡ್ ಆನೋಡ್ ರಿಯಾಕ್ಷನ್ ಬರ್ತೀವಿ, ಆಡ್ ಕ್ಯಾಥೋಡ್ ರಿಯಾಕ್ಷನ್ ಬರ್ತೀವಿ, ಓವರ್ ಸೆಲ್ ರಿಯಾಕ್ಷನ್ ಬಂತು. ಈ ಓವರ್ ಸೆಲ್ ರಿಯಾಕ್ಷನ್ ಗೆ ನಾನು ಈ ನರ್ನ್ಸ್ ಈಕ್ವೇಶನ್ ಅಪ್ಲೈ ಮಾಡಬೇಕು. ಅಂದ್ರ ಈ ಸೆಲ್ಗೆ ಒಂದು EMF ಇರ್ತೈತಿ, ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನ ಒಂದು ವ್ಯಾಲ್ಯೂ ಇರ್ತೈತಿ, ನಾನ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನ ಒಂದು ವ್ಯಾಲ್ಯೂ ಇರ್ತೈತಿ. ಆ ಎರಡು EMF ನ ರಿಲೇಟ್ ಮಾಡೋ ಈಕ್ವೇಶನ್ ನರ್ನ್ಸ್ ಈಕ್ವೇಶನ್ ಹೌದಲ್ಲ?
ಇಂತಹ ಒಂದು equation ನಾವು ಒಂದು ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇನ್ ಮೊದಲು ನೋಡಿದ್ವಿ ಇನ್ ದ ಅರ್ಲಿಯರ್ ಕ್ಲಾಸಸ್. ಇದು ಫಾರ್ EMF ಸರ್, ಕರೆಕ್ಟ್? ಸೊ ಈಗ ಇದನ್ನ ಇದಕ್ಕ ಅಪ್ಲೈ ಮಾಡೋಣ. ಇವನ್ ತೆಗೆದು ಬಿಡ್ತೀನಿ. ಓಕೆ, ಸೊ ಏನಾಗುತ್ತದೆ, ಈ ಸೆಲ್ is equals to E naught. ಈ ಸೆಲ್ ಅಂದ್ರೆ ಯಾವ ಸೆಲ್? NiAg ಅಂತ ಬಂದ್ಬಿಡೋಣ. NiAg ಅಥವಾ ಜನರಲ್ ಆಗಿ ಈ ಸೆಲ್ ಅಂತ ಬರೆಯುತ್ತಾರೆ. ಈ ಸೆಲ್ is equals to E naught cell minus ಹೇಳ್ರಿ 2.303 RT divided by how much F? 2F, because N is why N is 2? Because 2 electrons are exchanged. At anode nickel loses 2 electrons, at cathode silver gains 2 electrons. So 2F log C. ಈ ರಿಯಾಕ್ಷನ್ ಮಾಡೋಕೆ ಇದ್ರಾಗ ಇದು A, ಇದು B, ಇದು C, ಇದು D, ಹೌದಲ್ಲ? C raised to C Ni plus 2 raised to it stoichiometric coefficient ಇಲ್ಲಿ ಏನೈತಿ ಅಂದ್ರ ಬಡ್ದು ನಡಿತೈತಿ, ಬಿಟ್ಟು ನಡಿತೈತಿ, ಇಂಟು D raised to D ಅಂದ್ರೆ ಏನೈತಿ? D ಏನ? Ag raised to ಏನ? 2. ಇದು ಬರಿಬೇಕು ಬರಿಬಾರ್ದು? ಬರಿಬೇಕು. ಇದಕ್ಕೆ ಬರಿಬಾರ್ದು ಅಂದ್ರೆ ಅದು ಸಾಲಿಡ್ concentration of pure solids and pure liquids are taken as unity or constant. The other in the earlier video we have discussed in detail. So idu ille barangilla, divided by A raised to A into B raised to B. A ಯಾವುದು ಇದ್ರಾಗ? So Ni raised to 1 ಬರೀಲಿ, ಯಾಕಂದ್ರೆ ಅದು so N ಬರೀತೀನಿ, ಕಾನ್ಸ್ಟಂಟ್. ಇದು B ಇದಲ್ಲ, concentration of Ag plus raised to its stoichiometric coefficient. So now we have applied Nernst equation for NiAg cell, correct? Yes sir. ಈಗ problem solve ಮಾಡೋಣ. Question ಬರ್ಕೊಳ್ಳಿ. For the cell ಇಲ್ಲಿ ಬರೀತೀನಿ ಯಾವ ಸೆಲ್ ಅಂತ. Mg single bar Mg plus 2 double bar Cu plus 2 single bar Cu. For the cell, this cell, suppose ಕೊಡ್ರಿ, ಈ ಸೆಲ್ ಒಳಗೆ ಇಲ್ಲಿ ಅಯಾನ್ ಇದೆ, ಅಕ್ವಿಯಸ್ ಬರೀತೀವಿ ನಾವು. ಆ ಅಕ್ವಿಯಸ್ ಸೊಲ್ಯೂಷನ್ ಅಂತ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟಾರೆ. ಬರೀ AQ ಬರೀ ಅಕ್ವಿಯಸ್ ಸೊಲ್ಯೂಷನ್ ಅಂತ ಹೇಳೋಕಿನ ಅಕ್ವಿಯಸ್ ಸೊಲ್ಯೂಷನ್ ಹೌದು, ಅದು ಅಯಾನ್ಸ್ ಅಕ್ವಿಯಸ್ ಸೊಲ್ಯೂಷನ್ ಇರಬೇಕು. ಆ ಸೊಲ್ಯೂಷನ್ ಇದು ಕಾನ್ಸಂಟ್ರೇಷನ್ ಕೊಟ್ಬಿಟ್ಟಿರೋದು. ಇದ್ರದ್ದು 1 ಮೋಲಾರ್, ಇದ್ರದ್ದು ಏನು 0.01 m molar. Now for this cell, comma, write the electrode reactions. Comma, cell reaction. Write the electrode reactions, comma, cell reaction, and also calculate the and also calculate the E cell at 298 Kelvin. Also calculate the E cell at 298 Kelvin. Full point. Bracket naga given E
E naught mg plus 2 mg is equals to minus 2.37 volt. E naught Cu plus 2 Cu is equals to plus 0.34 volt. E naught mg plus 2 mg minus 2.37 volt. E naught Cu plus 2 Cu plus 0.34 volt. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ, ಟ್ರೈ ಮಾಡ್ರಿ. ಇದನ್ನ ಸಾಲ್ವ್ ಮಾಡೋಣ. ಎಲ್ಲರೂ ಮುಗಿಸಿದ್ರಿ? ಈಸಿ ತಿಳಿದ? ಯಾರ್ಯಾರಿಗೆ ಗೊತ್ತಾಗಿಲ್ಲ ಇನ್ನು ಹೇಳ್ತೀನಿ, ಅರ್ಥ ಆಗುತ್ತೆ. ಓಕೆ, ಕೂತಲ್ಲೇ ಕ್ವಶನ್ ಏನು ಸ್ವಲ್ಪ ಜೋರಾಗ್ಬೋದು. ಕ್ವಶನ್ ನೋಡ್ರಿ. For the cell mg value single back mg plus 2 ಈ ಸೆಲ್ಗೆ ಇಲ್ಲೇ ಇತ್ತು ಸೆಲ್ ಮುಂದೆ cu plus 2 single back cu ಸೆಲ್ ರೆಪ್ರೆಸೆಂಟೇಷನ್ ಕೊಟ್ಟಿವಿ. ಕಂಟಿನ್ಯೂ ಕ್ವಶನ್ ಓದ್ರಿ. ಅದು write the electrode reactions ರೈಟ್ ದ ಎಲೆಕ್ಟ್ರೋಡ್ ರಿಯಾಕ್ಷನ್ಸ್ ಅಂದ್ರ ಹಚ್ಕೊಡ್ರಿ. ಎಲ್ಲರೂ ಏನ್ ಮಾಡ್ಬೇಕು? ಆಟ್ ಆನೋಡ್ ರಿಯಾಕ್ಷನ್ ಬರೀಬೇಕು, ಆಟ್ ಕ್ಯಾಥೋಡ್ ರಿಯಾಕ್ಷನ್ ಬರೀಬೇಕು. ಮುಂದೆ cell reactions ಸೆಲ್ ರಿಯಾಕ್ಷನ್ ಅಂದ್ರ ಓವರ್ ಆಲ್ ಸೆಲ್ ರಿಯಾಕ್ಷನ್. ಮತ್ತೆ and also calculate the E cell at 298 Kelvin. and also calculate E cell at 298 Kelvin. ಅಂದ್ರೆ E cell ಅಂದ್ರೆ EMF of the cell at 298 Kelvin ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ಯಾರ. ಮುಗಿತಿಲ್ಲ ಕ್ವಶನ್. ಗಿವನ್ ಎರಡು ವ್ಯಾಲ್ಯೂಸ್ ಕೊಟ್ಟಿದ್ರು ಅವರು. ಏನವು? ಏನು? E naught mg plus 2 mg ಅಂದ್ರೆ ಎರಡು ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ಸ್ ಅವು of mg and cu ಕೊಟ್ಟಿದ್ರು. ಸೊ ಒನ್ ಬೈ ಒನ್ ಸ್ಟೆಪ್ ಬೈ ಒನ್. ಫಸ್ಟ್ ಸೆಲ್ ರಿಯಾಕ್ಷನ್ಸ್ ಬರೆಯೋಣ. ಸೆಲ್ ರಿಯಾಕ್ಷನ್ಸ್ ಅಂದ್ರೆ ಫಸ್ಟ್ ಆಟ್ ಆನೋಡ್ ಬರೀಬೇಕು. ಹೇಳ್ರಿ, ಆಟ್ ಆನೋಡ್ ಏನಾಗುತ್ತೆ? ಆಟ್ ಆನೋಡ್ ಬರೋದು ಮ್ಯಾಗ್ನೀಸಿಯಮ್ ಕಾಪರ್. ಮ್ಯಾಗ್ನೀಸಿಯಮ್ mg gives mg plus 2 plus ಹೇಳ್ರಿ 2 electrons. ಇದು ಸಾಲಿಡ್, ಇದು ಅಕ್ವಿಯಸ್. ಮುಗಿತಲ್ಲ ಆಟ್ ಆನೋಡ್. ಆಟ್ ಕ್ಯಾಥೋಡ್ Cu gives Cu plus 2 plus 2 electrons gives Cu. ಇದು aqueous, ಇದು solid. 2 electrons cancels. Overall cell reaction ಹೇಳ್ರಿ. Mg plus Cu plus 2 gives Mg plus 2 plus Cu. Solid, aqueous, solid. Correct? Yes, sir. First part of the problem ಮುಗಿತು. ಆಟ್ ಆನೋಡ್ ರಿಯಾಕ್ಷನ್ ಬರೆದ್ವಿ, ಆಟ್ ಕ್ಯಾಥೋಡ್ ರಿಯಾಕ್ಷನ್ ಬರೆದ್ವಿ, ಸೆಲ್ ರಿಯಾಕ್ಷನ್ ಬರೆದ್ವಿ. ಎಲ್ಲರೂ ಎಷ್ಟು ಬರ್ದಿರಿ? Yes, sir. ನೆಕ್ಸ್ಟ್ ಏನ್ ಕೇಳ್ಯಾರ? EMF ಆಫ್ ದ ಸೆಲ್ ಕೇಳ್ಯಾರ. Yes, sir. EMF ಆಫ್ ದ ಸೆಲ್ ಗೆ ನಮ್ಮ ಕಡೆ ಫಾರ್ಮುಲಾ ಏನೈತಿ? E cell is equals to E naught cell minus 2.303 RT by NF log C raised to C into D raised to D divided by A raised to A into B raised to B. E cell is equals to E naught cell ನಾನು ಇಲ್ಲಿ ಸಪರೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಂತೀನಿ. E naught cell is equals to E naught cathode minus E naught anode. Yes, sir. E naught cell is equals to E cathode minus E cell is equals to E cathode minus E anode ಬರೀಬಹುದು. ಅಂದ್ರೆ E naught cell is equals to E naught cathode minus E naught anode ಬರೀಬಹುದು. Yes, sir. ಸೊ ಇನ್ನ E naught cell ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಕೊಟ್ಟಾರಿಲ್ರಿ? Yes, sir. ಗಿವನ್ ಒಳಗೆ ಕೊಟ್ಟಾರಿಲ್ಲ? Yes, sir. ಕ್ಯಾಥೋಡ್ ಯಾವುದು, ಆನೋಡ್ ಯಾವುದು? ಕ್ಯಾಥೋಡ್ ಯಾವುದು? ಕಾಪರ್. ಸೊ ಕಾಪರ್ ವ್ಯಾಲ್ಯೂ ಏನು ಕೊಟ್ಟಾರ? ಪ್ಲಸ್ 0.34 ಮೈನಸ್ ಆನೋಡ್ ಯಾವುದು? ಮ್ಯಾಗ್ನೀಸಿಯಂ. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ಮ್ಯಾಗ್ನೀಸಿಯಂ? Minus 2.37. 37.
7. So plus 0.34 minus of minus plus 2.37. ಎರಡು ಸೇರಿದ್ರ 2.71 volt is E naught cell. ನೀವು ಏನ್ ಮಾಡ್ರಿ ಇದನ್ನ ಎಕ್ಸಾಮ್ ನಾಗ ಈ ಟೈಪ್ ಪ್ರಾಬ್ಲಮ್ ಬಂದ್ರೆ ಇದನ್ನ ಬರೀತೀರಾ ಆಡ್ ಆನೋಡ್ ಆಡ್ ಕ್ಯಾಥೋಡ್ ಸೆಲ್ ರಿಯಾಕ್ಷನ್ ಬರೋದು ಈಗ ಈ ಸೆಲ್ ಕ್ಯಾಲ್ಕುಲೇಟ್ ಮಾಡೋನು ಅಂತಂದು ಈ ಫಾರ್ಮುಲಾ ಬರೋದು ಅದನ್ನ ಸೈಡಿಗೆ ನಾ ಮಾಡಿದ್ರೆ ಅದು ನೀವು ಕೇಳಕ ಮಾಡಿ ಬಿಫೋರ್ ಯು ಅಪ್ಲೈ ದಿಸ್ ಫಾರ್ಮುಲಾ ಈ ನಾಟ್ ಸೆಲ್ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ರಿ ಓಕೆ ಈಗ ಹಂಗ ಮಾಡಿದಿಲ್ಲ ಅಂದ್ರೂ ಎಕ್ಸಾಮ್ ನಾಗ ಹಂಗ ಮಾಡ್ರಿ ಅಲ್ಲೇ ಅರ್ಥ ಆಗ್ತಿಲ್ಲ ಸೊ ಈಗ ಈ ಸೆಲ್ ಇಸ್ ಈಕ್ವಲ್ಸ್ ಟು ಈ ನಾಟ್ ಸೆಲ್ ನಾನು ಹಾಕ್ಲಿ ಈ ನಾಟ್ ಸೆಲ್ ಈಗ ಕ್ಯಾಲ್ಕುಲೇಟ್ ಮಾಡ್ಕೊಂಡಿಲ್ಲ ಎಷ್ಟದು 2.71 minus 2.303 ಈಗ ಆಟ್ ಏನ್ ಕೊಟ್ಟಾರ ಅವರು 298 ಕೆಲ್ವಿನ್ ಕೊಟ್ಟಾರ ಅಂದ್ರೆ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ R T and F ಮಾಡಿ ಇದನ್ನ ನಾನು 0.059 divided by n ಬರೆಯಬಹುದು n in this case will be 2 because 2 electrons exchange. Log C raised to C. ನಮ್ದಲ್ಲಿ cell reaction ಏನು ಇದೆ ಹೇಳ್ರಿ overall cell reaction ಬಟ್ ಅಂತ ಹೇಳ್ರಿ plus ಎಲ್ಲರೂ ಹೇಳ್ರಿ use plus Cu ಇದು A ಕವರ್ ಆಗುತ್ತೆ ಇಲ್ಲಂದ್ರೆ Yes sir. ಇದು A ಇದು B ಇದು C ಇದು D log C raised to C concentration of Mg plus 2 raised to 1 Mg plus 2 ಹೌದಲ್ಲ raised to 1 divided into D raised to D solid ಬರಿಬಾರ್ದು ಕೆಳಗ ಇಲ್ಲೇ Mg solid ಬರಿಬೇಕನ ಬರಿಬಾರ್ದು ಹೌದಲ್ಲ ಮತ್ತೇನ್ ಬರಿಬೇಕು B raised to B and Cu plus concentration of Cu plus 2 raised to stoichiometric coefficient ಏನು 1 so 1 ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ ನೆಕ್ಸ್ಟ್ ಸ್ಟೆಪ್ ನ ಎಲ್ಲಿ ಮಾಡಲಿ ಈ ಫಾರ್ಮುಲಾ ತೆಗೆದು ಇಲ್ಲಿ ಮಾಡಲಿ ಇಷ್ಟೆಲ್ಲಾರು ಮಾಡಿರಿಲ್ರಿ ನಾವು ಸ್ವಲ್ಪ ಟೈಮ್ ಕೊಟ್ವಿ ನಾವೆಲ್ಲರೂ ಮಾಡಿರಿಲ್ಲ ಯಾರು ಏನಾರ ಡೌಟ್ಸ್ ಬಂದಿತ್ತು ಅಂದ್ರೆ ಈಗ ಕ್ಲಿಯರ್ ಮಾಡ್ತವ್ರಿ ನಾನು ಮಾಡಕತ್ತೀನಿ ಈಸಿ ಇದೆ ಏನ್ ಬಂದ್ರೆ ನಿಮ್ ಡೌಟ್ ಇನ್ ಕೇಸ್ ಬಂದಿದ್ರ ಕ್ಲಿಯರ್ ಮಾಡ್ಕೋರಿ ಸೊ ಈ ಸೆಲ್ ಇಸ್ ಈಕ್ವಲ್ಸ್ ಟು ಏನು 2.71 minus 0.059 divided by 2 log ಏನು ಮಾತಾಡಕತ್ತಿರಲ್ಲ any doubts concentration of Mg plus 2 ಏನು ಇಲ್ಲಿ ಕೊಟ್ಟು ಬಿಟ್ಟಾರ ಅವರು ಎಷ್ಟು 0.01 divided by concentration of Cu plus 2 ಏನು 1 so 0.01 divided by 1 is 0.01 0.01 can be written as 10 raised to minus 2 ಇದನ್ನ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ಈ ಸೆಲ್ is equals to 2.71 minus 0.059 divided by 2 log ಇದು ಇಲ್ಲಿ ಬೇಸ್ 10 ಇರುತ್ತಲ್ರಿ log a raised to b is equals to b log a so ಇದು ಇಲ್ಲಿ ಬಂದ್ರ minus of minus plus 2 ಆಗುತ್ತಾ ಅಂದ್ರೆ ಇದು minus into minus plus ಈ 2 ಇಲ್ಲಿ ಬರ್ತಿಲ್ರಿ 2 into ಹೇಳ್ರಿ 0.059 divided by 2 into log 10 to the base 10 log 10 to the base 10 is 1 so ಇದು ಬರೋದು ಅಷ್ಟ ಬಿಟ್ರು ಅಷ್ಟ 2 cancels ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 2.769 volt is the EMF of the cell at standard conditions at non-standard conditions because at standard conditions it is 2.71 at non-standard conditions it is 2.769 major change not a major change because temperature is 298 Kelvin only change is concentration of Mg plus
ಸಿಂಪಲ್ ಪ್ರಾಬ್ಲಮ್ Yes, sir. ಕೇಳಿದ್ರೆ 3 ಮಾರ್ಕ್ಸ್ ಗೆ ಕೇಳ್ಬೋದು. ಇನ್ನೊಂದು ಪ್ರಾಬ್ಲಮ್ ಮಾಡ್ತೀರಿ? Yes, sir. ಹಾ. ಬರ್ಕೊಳ್ಳಿ. Standard nickel electrode is coupled with SHE. Standard nickel electrode is coupled with She. Calculate the EMF of the cell. Calculate standard nickel electrode potential. Standard nickel electrode is coupled with SHE. She calculate the EMF of the cell. It is given. It is given ಮಾಡಿ ನೋಡಿ ಬ್ರಾಕೆಟ್ ನ E naught Ni plus 2 Ni is equals to minus 0.24 volt. ಇದು ಎರಡನೇ ಕಾಲಮ್. ಒಂದನೇ ಮಾಡಿದ್ರೆ ಇದು ಎರಡನೇದು Yes, sir. ಮೂರನೇದು ಒಂದು ಪ್ರಾಬ್ಲಮ್ ಕೊಟ್ಬಿಡ್ತೀನಿ, ಅದು ಬರ್ಕೋರಿ, ಎರಡು ಸೇರಿ ಸಾಲ್ವ್ ಮಾಡಿ. ಕ್ವೆಶ್ಚನ್ ಬರ್ಕೋರಿ ಮೂರನೇದು. ಗಿವನ್ ಮೂರನೇ ಕ್ವೆಶ್ಚನ್ ಸ್ಟಾರ್ಟ್ಸ್ ವಿತ್ ಗಿವನ್. ಉಳಿದಿದ್ದು ಎಂಡೆಡ್ ವಿತ್ ಗಿವನ್. ಇದು ಸ್ಟಾರ್ಟ್ಸ್ ವಿತ್ ಗಿವನ್. ಗಿವನ್ E naught Fe plus 3 Fe plus 2 is equals to plus 0.77 volt. E naught comma ಇದಾದ್ಮೇಲೆ ಅಥವಾ and ಇದಾದ್ಮೇಲೆ and E naught Sn plus 2 Sn is equals to minus 0.14 volt. Minus 0.14 volt. Calculate the potential for the reaction. Calculate the potential for the reaction. Calculate the potential ಅಂದ್ರೆ ಏನು? Cell potential ಅಂದ್ರೆ ಏನು? ಶಿವಾಯ ನಮಃ. Cell potential ಅಂತ ಕೇಳಿರಲ್ಲ ನಿಮ್ಮ ಹೆಸರು. EMF of the cell ಗೆ cell potential ಅಂತಾನೂ ಕರೀತಾರೆ ಅಂತ ನಾನು ಹೇಳೇ ಇಲ್ಲ. ಕರೆನೇ ಇಲ್ಲ ಮತ್ತೆ ಹಂಗಾರೆ ಯಾಕೆ ಮಾಡ್ತಾರೆ? EMF of the cell is also known as cell potential. Yes, sir. Have I told or not? Then why don't you remember? You remember, but we are not telling it right now. ಅಂದ್ರೆ ಅಲ್ಲಿ ಪೊಟೆನ್ಷಿಯಲ್ ಕೇಳಿದ್ರೆ ಏನ್ ಕೇಳಾರ? EMF ಕೇಳಾರ. ಯಾವ ರಿಯಾಕ್ಷನ್ ಗೆ? ಈ ರಿಯಾಕ್ಷನ್. ನೋಡ್ರಿ ಎಷ್ಟು ಕೊಡ್ರಿ? ಈ ಥರ್ಡ್ ಪ್ರಾಬ್ಲಮ್ ದ ರಿಯಾಕ್ಷನ್ ಇದು. ಇದು ಸೆಕೆಂಡ್ ಪ್ರಾಬ್ಲಮ್ ಡೇಟಾ. ಹೌದಿಲ್ಲ? ಹಾ, ಸೆಕೆಂಡ್ ಪ್ರಾಬ್ಲಮ್ ಮಾಡಿ ಆಮೇಲೆ ಥರ್ಡ್ ಪ್ರಾಬ್ಲಮ್ ಮಾಡಿ. ಸೆಕೆಂಡ್ ಪ್ರಾಬ್ಲಮ್ ಮಾಡಿದ್ರಿ? ಸೆಕೆಂಡ್ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಿದ್ದಾನ, ಥರ್ಡ್ ಒನ್ ನಾವೇ ಮಾಡೋಣ. ಟೈಮ್ ಆದ ಹೋಗಿ ಮತ್ತೆ ಅಲ್ಲೆಲ್ಲ ಅದು ಸೆಟಪ್ ಮಾಡೋಣ. ಸೆಕೆಂಡ್ ಒನ್ ಸಾಲ್ವ್ ಮಾಡೋಣ ಇಸ್ ವೆರಿ ಸಿಂಪಲ್. ಥರ್ಡ್ ಒನ್ ಮುಗಿಸಿದ್ರೆ ಥರ್ಡ್ ಒನ್ ಅರ್ಥ ಆಗುಲ್ಲ. ಅದು ನಾವು ಮಾಡ್ತೀನಿ ನಾಳೆ. ಈಗ ಸೆಕೆಂಡ್ ಒನ್ ಬಟ್ ಹಂಗೆ ಇದೊಂದು ಎಲ್ಲರೂ ಮಾಡಿರ್ತೀರಿ. ಜಸ್ಟ್ ಇನ್ ಕೇಸ್ ನೀವು ಮಾಡಿಲ್ಲ ಅಂದ್ರೆ ಇಲ್ಲಿ ನೋಡಿ ಏನಂತ. ನಿಕೆಲ್ is coupled with She. So what is asked? EMF of the cell. So E cell is equals to E cathode minus E anode. ಅಥವಾ E naught cell is equals to E naught cathode minus E naught anode. So EMF of the cell ಕೇಳಾರ E cell is equals to cathode ಯಾವುದು? When nickel is coupled with SHE. Anode ಯಾವುದು? cathode ಯಾವುದು? ಹಾ, anode ಯಾವುದು? nickel. cathode is SHE. Yes, sir. ಹೆಂಗೆ ಹೇಳಿದ್ವಿ? hydrogen 0 standard reduction potential. nickel ಪಟ್ಟಾರ minus 0.24. higher the standard reduction potential, higher is the tendency to gain electrons. Yes, sir.
So SH will gain electrons and undergo. Nickel will undergo. Oxidation. So SH is cathode, nickel is anode. So SH ಇದು 0 volt ಹೌದಲ್ರಿ Yes, sir. ಮೈನಸ್ ನಿಕೆಲ್ ಅದೆಷ್ಟು 0.24 minus of minus is so E cell is plus 0.24 volt. How many are it? Yes, sir. Okay. So stop here.